ಭಾರತೀಯ ಜನತಾ ಪಕ್ಷ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಮತ್ತು ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಮಮೂರ್ತಿ ಇವರ ಮಾರ್ಗದರ್ಶನದಲ್ಲಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಬಿ. ಶ್ರೀನಿವಾಸಯ್ಯ ಉಪಸ್ಥಿತಿಯಲ್ಲಿ ಸಂವಿಧಾನ ಸಮಾನ್ ಬೃಹತ್ ಸಮಾವೇಶವನ್ನು ಹೆಸರುಘಟ್ಟ ಮುಖ್ಯ ರಸ್ತೆ ತರಬನಹಳ್ಳಿ ಹನುಮಕ್ಕ ಗಿರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು, ಬಲಪಡಿಸಿದ್ದು ಯಾರು ವಿಚಾರಗೋಷ್ಠಿ ನಡೆಯಿತು. ಕಲಾ ತಂಡ ಭೂಮಿ ತಾಯಿ ಬಳಗದ ವತಿಯಿಂದ ನಾಡು ನುಡಿ ರಕ್ಷಣೆ ನಮ್ಮ ಪರಂಪರೆ ಹಾಗೂ ಅಂಬೇಡ್ಕರ್ ಹೋರಾಟದ ಬಗ್ಗೆ ಗೀತೆಗಳು ಹಾಡಲಾಯಿತು. ನಂತರ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಶ್ರೀನಿವಾಸಯ್ಯ ಅವರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಎಸ್.ಆರ್. ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರು ರಾಮಮೂರ್ತಿ, ಎಸ್ಸಿ ಮೋರ್ಚಾ ಅಧ್ಯಕ್ಷರು ಶ್ರೀನಿವಾಸಯ್ಯ, ರೈತ ಮೋರ್ಚಾ ಕಡತನಮಲೆ ಸತೀಶ್, ಎಸ್ಸಿ ಮೋರ್ಚಾ ಮಾಜಿ ಅಧ್ಯಕ್ಷರು ಲಿಂಗನಹಳ್ಳಿ ವೆಂಕಟೇಶ್, ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷರು ಹನುಮಯ್ಯ, ಕಿತ್ತನಹಳ್ಳಿ ಮಾಜಿ ಅಧ್ಯಕ್ಷರು ನರಸೇಗೌಡರು, ಕಿರಣ್ ಕುಮಾರ್, ಬಿಜೆಪಿ ಮುಖಂಡರಾದ ಜಿಪಿ ನಾರಾಯಣಪ್ಪ, ಶಿವಮಾದಪ್ಪ ಮುಂತಾದವರು ಭಾಗವಹಿಸಿದ್ದರು. ಯಾವ ರೀತಿ ಭಗವದ್ಗೀತೆ, ಮಹಾಭಾರತ, ರಾಮಾಯಣಗಳನ್ನು ಅತ್ಯಂತ ಗೌರವವನ್ನು ಕೊಡ್ತೀವೋ ಅದೇ ರೀತಿ ಸಂವಿಧಾನಕ್ಕೆ ನಾವು ಅಷ್ಟೇ ಗೌರವವನ್ನು ಕೊಡಬೇಕಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಮೂಲದಿಂದ ಹೇಳಿಕೊಂಡಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಶುರು ಮಾಡೋದು ಸಹಜವಾಗಿ ಏನಾಗ್ತದೆ, ಈಗ ಬಸವಣ್ಣವರು ಮೂರ್ತಿ ನೋಡೋದು ಯಾರಾದರೂ ಭಗ್ನ ಮಾಡಿದ್ರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಯಾವಂದ್ರೆ ಲಿಂಗಾಯತ ವೀಕ್ಷಕರ ಸಮಾಜಗಳು. ಆಮೇಲೆ ಎಲ್ಲ ಸೇರ್ಕೊಳ್ತಾರೆ. ಕೆಂಪೇಗೌಡರು ಪ್ರತಿಕ್ರಿಯೆ ಯಾರಾದರೂ ಸೇರ್ಕೊಳ್ತಕ್ಕಂಥದ್ದು ಸೇರ್ಕೊಳ್ತಾರೆ. ಇದು ಕಾಮನ್ ಟೆಂಡೆನ್ಸಿ. ಮಹಾಪುರುಷರಿಗೆ ಯಾವುದೇ ಜಾತಿ ಇಲ್ಲ. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾನ್ಯ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಮಾಡಲು ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.